ಹೈಕಮಾಂಡ್ ಬಹಳ ಮುತುವರ್ಜಿಯಿಂದ ಅಳೆದು ತೂಗಿ ಟಿಕೆಟ್ ಅನ್ನು ಅನೌನ್ಸ್ ಮಾಡಿತ್ತು. ಅದರಲ್ಲಿ ಡಿ.ವಿ. ಸದಾನಂದ ಗೌಡರಿಗೆ, ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡರಿಗೆ ಟಿಕೆಟ್ ಮಿಸ್ ಆಗಿತ್ತು. ಹಾಗೆ ಈಶ್ವರಪ್ಪನವರು ತಮ್ಮ ಪುತ್ರ ಕಾಂತೇಶ್ ಪರವಾಗಿ ಲಾಬಿಯನ್ನು ಮಾಡಿದ್ರು. ಆದರೆ ಮಗನಿಗೂ ಕೂಡ ಟಿಕೆಟ್ ಕೊಡಿಸುವಲ್ಲಿ ಈಶ್ವರಪ್ಪನವರಿಗೆ ಸಾಧ್ಯ ಆಗಿರಲಿಲ್ಲ. ಇಬ್ಬರು ಕೂಡ ಈಗ ಅಸಮಾಧಾನಿತರು. ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ, ನಾನು ನನ್ನ ಮುಂದಿನ ನಡೆ ಏನು ಅನ್ನೋದನ್ನ, ನನ್ನ ಮಗನಿಗೆ ಟಿಕೆಟ್ ಕೊಡಲಿಲ್ಲ, ನಾನು ಯಡಿಯೂರಪ್ಪ ಅವ್ರ ಬಳಿಯಲ್ಲಿ ಮನವಿ ಮಾಡಿದ್ದೆ, ಹೈಕಮಾಂಡ್ಗೂ ಕೂಡ ನಾನು ಪಕ್ಷ ನಿಷ್ಠೆಯನ್ನು ತೋರಿಸಿದ್ದೆ, ಆದರೆ ನನ್ನ ಮಗನಿಗೆ ಟಿಕೆಟ್ ಕೊಡಿಸುವಲ್ಲಿ ನಂಗೆ ಸಾಧ್ಯ ಆಗಿಲ್ಲ. ಡಿ.ವಿ.ಎಸ್ ಹೇಳ್ತಾ ಇದ್ದಾರೆ, ನಾನು ವಿಷಕಂಠನಾಗಿದ್ದೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹೀಗೆಲ್ಲ ಇರುವಾಗ ಇವರಿಬ್ಬರ ನಡೆ ಭಾರಿ ಕುತೂಹಲವನ್ನು ಕೆಳಿಸ್ತಿರುವಂಥ ಸಂದರ್ಭದಲ್ಲಿ ಈಶ್ವರಪ್ಪ ಮತ್ತು ಸದಾನಂದ ಗೌಡರು ಇಬ್ಬರು ಕೂಡ ಒಟ್ಟಿಗೆ ಈಗ ಭೇಟಿಯಾಗಿರೋದು ಚರ್ಚೆಗೆ ಕಾರಣ ಆಗ್ತಾ ಇದೆ. ಅಸಮಾಧಾನಿತರ ನಡೆ ಏನು ಅನ್ನೋದು ಚರ್ಚೆಗೆ ಕಾರಣ ಆಗಿದೆ. ಮುಂದಿನ ನಿಲುವಿನ ಬಗ್ಗೆ ಉಭಯ ನಾಯಕರು ಚರ್ಚೆಯನ್ನು ಮಾಡಿದ್ದಾರೆ. ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಇಬ್ಬರೂ ನಾಯಕರು ಮಾತುಕತೆಯನ್ನು ಮಾಡ್ತಾ ಇರೋದು ಮುಂದೇನಾಗಬಹುದು ಅನ್ನುವ ಚರ್ಚೆ ಕಾಣಿಸ್ತಾ ಇದೆ. ಇಬ್ಬರೂ ಕೂಡ ಪಕ್ಷನಿಷ್ಠರು, ಆದರೆ ಯಾರನ್ನ ಯಾವ ಸಮಯದಲ್ಲಿ ಏನು ಮಾಡ್ತಾರೆ ಅಂತೇಳಿ ಹೇಳಲಿಕ್ಕಾಗಲ್ಲ. ಸದ್ಯ ಇದು ಈಗ ಕುತೂಹಲ. ಹೌದು, ಅವರು ತುಂಬ ನೊಂದುಕೊಂಡಿದ್ದಾರೆ. ಮತ್ತೇನೋ ನಾಳೆ ಶಿವಮೊಗ್ಗದಲ್ಲಿ ಸಭೆ ಕರೀತೇನೆ ಅಂತ ಹೇಳುವಂಥ ಎಲ್ಲ ಮಾತುಗಳನ್ನು ಹೇಳ್ತಾ ಇದ್ದವಂಥದ್ದು ನಮ್ಗೆ ಗೊತ್ತಾಯಿತು. ಅದಕ್ಕಾಗಿ ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ದೀವಿ. ಅವರನ್ನು ಮಾತಾಡಿಸಿ ಹೋಗ್ತಾ ಇದ್ದೀವಿ. ಸರ್, ಅದಕ್ಕೆ ಭಾರಿ ನೊಂದುಕೊಂಡಿದ್ದಾರೆ. ಅದಕ್ಕಾಗಿಯೇ ಅವರನ್ನು ಮಾತಾಡ್ಸೋಣ ಅಂತ ಬಂದಿದ್ದೆವು. ನಾನು ಬಂದಾಗ ರವಿ ಅವರು ಬಂದಿದ್ದರು. ನಾವು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲ, ಸಮಾನ ಮನಸ್ಕರು ಅಂತ ಮಾಧ್ಯಮದವರು ತೀರ್ಮಾನ ಮಾಡೋದಲ್ಲ, ಸಮಾನ ಮನಸ್ಕರು ಅಂತ ನಾವು ತೀರ್ಮಾನ ಮಾಡಬೇಕು. ಥ್ಯಾಂಕ್ ಯು. ಅಲ್ಲ, ನಾನು ಆಕಾಂಕ್ಷಿ ಆಗಿದ್ದೆ. ನಂದು ಟಿಕೆಟ್ ಇಲ್ಲ ಅಂತ ಆಗಿದೆಲ್ಲ, ಇನ್ನೇನು ಇನ್ನ ಕಲಿಕ ಸತೀಶ್ ಈ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಲೈವ್ ಕನೆಕ್ಟ್ ಆಗಿದ್ದಾರೆ. ಸತೀಶ್, ಈಶ್ವರಪ್ಪ ಮತ್ತೆ ಡಿ.ವಿ.ಎಸ್ ಇಬ್ರು ಕೂಡ ಪಕ್ಷ ನಿಷ್ಠರು, ಪಕ್ಷ ವಿರೋಧಿಯಾಗಿ ನಡ್ಕೊಳ್ತಾರೆ ಅಂತೇಳಿ ಅನ್ಸೋದಿಲ್ಲ. ಆದರೆ ಇವರಿಬ್ಬರ ನಡುವಿನ ಈ ಒಂದು ಭೇಟಿ ಮತ್ತೆ ಸಮಾಲೋಚನೆಯ ಹಿಂದಿನ ವಿಚಾರಗಳು ಅಥವಾ ಇನ್ನರ್ ಪಾಲಿಟಿಕ್ಸ್ ಏನಿದೆ ಅಂತ ಸತೀಶ್? ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಟಿಕೆಟ್ ಕೊಡಬಾರ್ದು, ಈ ಎಲ್ಲ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ತೀರ್ಮಾನವನ್ನ ಮಾಡಿಬಿಟ್ಟು ಅಳೆದು ತೂಗಿ ಟಿಕೆಟ್ ಅನ್ನ ಕೊಟ್ಟಿರುವಂಥದ್ದು. ಆದರೆ ಈಗ ಹೈಕಮಾಂಡ್ಗೆ ಮತ್ತೊಂದು ತಲೆನೋವು ಶುರುವಾಗಿರುವಂಥದ್ದು. ಯಾರಿಗೆಲ್ಲ ಟಿಕೆಟ್ ಸಿಕ್ಕಿಲ್ಲ ಆ ಅಸಮಾಧಾನವನ್ನ ಈಗ ಶಮನ ಮಾಡುವಂತ ಹೊಣೆ ಕೂಡ ಬಿ.ಎಸ್. ಯಡಿಯೂರಪ್ಪನವರಿಗೂ ಕೂಡ ಕೊಟ್ಟಿದ್ದಾರೆ. ಇತ್ತ ಕಡೆಯಲ್ಲಿ ಯಡಿಯೂರಪ್ಪನವರಿಗೂ ಕೂಡ ಹೊರೆಯನ್ನು ಕೊಟ್ಟಿರುವಂಥದ್ದು. ಅವರು ಕೂಡ ಆ ಅಸಮಾಧಾನವನ್ನ ನಾವು ಸಮಾಧಾನ ಮಾಡ್ತೀವಿ ಅನ್ನುವಂಥ ನಿಟ್ಟಲ್ಲೂ ಕೂಡ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲೂ ಕೂಡ ಹಾವೇರಿಯಿಂದ ಈಗಾಗಲೇ ಟಿಕೆಟ್ ಘೋಷಣೆ ಆಗಿರುವಂಥದ್ದು ಬಸವರಾಜ ಬೊಮ್ಮಾಯಿ ಅವರಿಗೆ ಅವರು ಕೂಡ ಹೇಳ್ತಾ ಇದ್ದಾರೆ, ಅವರಿಗೂ ಕೂಡ ಒಂದಿಷ್ಟು ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು.